ವಿಧಾನಸಭಾ ಕ್ಷೇತ್ರದ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಬಿಬಿಎಂಪಿ ಚುನಾವಣೆಯ ಪ್ರಯುಕ್ತ ಯಲಹಂಕ ನ್ಯೂಟ್ರನ್ ಕಾಂಗ್ರೆಸ್ನ ಕಚೇರಿಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಡಿಸಿಸಿ ಉಸ್ತುವಾರಿಗಳಾದ ರಮೇಶ್ ರವರು ಚುನಾವಣೆಯ ಬಗ್ಗೆ ಪಕ್ಷದ ಸಂಘಟನೆಯನ್ನು ಬಲಿಷ್ಠಪಡಿಸಲು ಕ್ಷೇತ್ರದ ಜೊತೆಗೆ ಕರ್ನಾಟಕ ಸರ್ಕಾರ ನೀಡಿದ ಸೌಲಭ್ಯ ಜನಸಾಮಾನ್ಯರಿಗೆ ತಲುಪುವ ಬಗ್ಗೆ ಚುನಾವಣೆ ನಡೆಸಬೇಕಾಗಿರುವ ಕೆಲವು ಸಂದೇಶದ ವಿಚಾರದಲ್ಲಿ ಸಭೆ ನಡೆಸಿದ್ರು. ಅದಕ್ಕೋಸ್ಕರ ನಾವು ಸಂಘಟನೆ ಮಾಡಬೇಕು. ಒಂದು ಕಾನ್ಸೆಪ್ಟ್ ನಾವು ಮಾಡಿದ್ದೀವಿ, ಏನು ಅಂತಂದರೆ ಡಿಜಿಟಲ್ ಯೂತ್ ಫಾರ್ ಎವ್ರಿ ಬೂತ್ ಅಂತ ಅದೊಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋಗೆ ಬೂತ್ ಸ್ಟ್ರಾಂಗ್ ಇದ್ರೆ ವಾರ್ಡ್ ಸ್ಟ್ರಾಂಗು, ವಾರ್ಡ್ ಸ್ಟ್ರಾಂಗ್ ಇದ್ರೆ ಬ್ಲಾಕ್ ಸ್ಟ್ರಾಂಗು, ಬ್ಲಾಕ್ ಸ್ಟ್ರಾಂಗ್ ಇದ್ರೆ ಎಂಟರ್ ಕಾನ್ಸ್ಟಿಟ್ಯೂನ್ಸಿ ಸ್ಟ್ರಾಂಗ್ ಆಗುತ್ತೆ. ಸೊ ಬೂತ್ ಲೆವೆಲಲ್ಲಿ ಯಾವ ಥರ ಕೆಲಸ ಮಾಡಬೇಕು ಏನು ಅಂತ ನಾವು ಸ್ಟ್ರಾಟಜಿ ಮಾಡ್ತೀವಿ, ನಾವು ಸರ್ವೇಸ್ ಮಾಡ್ತೀವಿ, ನಾವು ಬೂತ್ ಲೆವೆಲಲ್ಲಿ ಅಪ್ಲಿಕೇಶನ್ಸ್ ಡೆವಲಪ್ ಮಾಡಿದ್ದೀವಿ. ಆ ಅಪ್ಲಿಕೇಶನ್ಸ್ನ ಯಾವ ಥರ ಇರುತ್ತೆ, ಏನಿರುತ್ತೆ, ಪ್ರತಿಯೊಂದು ಬೂತ್ ಲೀಡರ್ಗೆ, ಪ್ರತಿಯೊಂದು ವಾರ್ಡ್ ಪ್ರೆಸಿಡೆಂಟ್ಗೆ, ಬ್ಲಾಕ್ ಪ್ರೆಸಿಡೆಂಟ್ಗೆ ನಾವು ಇನ್ಸ್ಟಾಲ್ ಮಾಡ್ತೀವಿ. ಬೂತ್ ಲೆವೆಲಲ್ಲಿ ಕೆಲಸ ಮಾಡೋ ಥರ ಯಾವ ಥರ ಮಾಡಬೇಕು ಅಂತ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ದೀವಿ. ಆಗಲೇ 2 ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ದೀನಿ. ಅದನ್ನು ಕೇಶವರಾಜಣ್ಣ ಹತ್ರ ಎಲ್ಲ ಹಂಚ್ಕೋತೀನಿ. ಸಭೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರಾಜಣ್ಣ, ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಆಗಮಿಸಿದ್ರು. ಬ್ಯೂರೋ ರಿಪೋರ್ಟ್, ಸಿಟಿವಿ ಚಿತ್ತಾರ.